ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಮತ್ತೊಂದು ಸಾರಿ ದೇವರ ವಾಕ್ಯ ಕೇಳುವುದಕ್ಕಾಗಿ ಆಸೆಯುಳ್ಳವರಾಗಿದ್ದೀರಲ್ವೋ? ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಮತ್ತೊಂದು ಸಾರಿ ಈ ದಿನ ದೇವರು ನಮ್ಮೊಂದಿಗೆ ಮಾತಾಡುವ ಹಾಗೆ ನಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ತೆರೆದ ಹೃದಯದಲ್ಲಿ ನೀವಿರುವ ದೇವರಾಗಿದ್ದೀರೆಂದು, ಬಾಗಿಲು ತೆರೆದರೆ ನಾನು ಬರ್ತೇನೆ ಎಂದಿರುವ ದೇವರು ನೀವು. ನಾವು ನಮ್ಮ ಹೃದಯ ತೆರೆಯುವಾಗ ನಿಮ್ಮ ಪರಲೋಕದ ಬಾಗಿಲನ್ನು ತೆರೆದು ನಿಮ್ಮ ಆಶೀರ್ವಾದಗಳನ್ನು ಸುರಿಯ ಮಾಡಲು ಯಾವಾಗಲೂ ಆಶಿಸುವ ದೇವರಾಗಿದ್ದೀರೆಂದು ಗುರುತಿಸಿ, ನಿಮ್ಮ ಸನ್ನಿಧಿಯಲ್ಲಿ ನಮ್ಮ ಬಾಯಿ ತೆರೆದು ಪ್ರಾರ್ಥಿಸುವುದಕ್ಕಾಗಿ, ನಮ್ಮ ಹೃದಯ ತೆರೆದು ನಿಮ್ಮ ದಿವ್ಯ ಆಶೀರ್ವಾದ ಹೊಂದಿಕೊಳ್ಳಲು ಇದೇ ಕಾಲದಲ್ಲಿ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ಆಮೇನ್ ಅಂತ ಹೇಳಿದ್ದೀರಾ? ನೋಡಿ ಪ್ರಿಯರೇ, ಪ್ರತಿ ದಿನ ನಾವು ಆಹಾರಕ್ಕೋಸ್ಕರ ಪ್ರಯಾಸ ಪಡ್ತಿದ್ದೇವೆ, ಸಂಪಾದಿಸಿಕೊಳ್ತಿದ್ದೇವೆ, ತಿನ್ನಲು ಕೂಡ ಟೈಮ್ ಇಲ್ಲ ಅನ್ನುತ್ತೇವೆ ಕೆಲವೊಂದು ಸಾರಿ. ಆದರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಜೀವಿಸುವನೆಂದು ಯೇಸು ಹೇಳಿದಾರಲ್ಲವೇ? ದೇವರ ಮಾತುಗಳು ನಮಗೆ ಎಷ್ಟೋ ಜೀವ ಕೊಡುತ್ತವೆ, ಆಧ್ಯಾತ್ಮಿಕ ಬಲ ಕೊಡುತ್ತವೆ. ಯೇಸು ಕ್ರಿಸ್ತನು ನಮಗೋಸ್ಕರ ಮಾಡಿರುವ ಯಜ್ಞ, ಶಿಲುಬೆಯ ಯಜ್ಞ, ಆತನ ವಿಶೇಷತೆಯೇ ಅದಾಗಿದೆ. ಯಾರೊಬ್ಬರು ಕೂಡ ನಮಗಾಗಿ ಪ್ರಾಣ ಕೊಟ್ಟವರಲ್ಲ. ನಮ್ಮ ಸ್ವಂತವರು ಕೂಡ ನಮಗಾಗಿ ಪ್ರಾಣ ಕೊಡಲು ಸಿದ್ಧವಾಗಿರುವುದಿಲ್ಲ. ಸಾಧ್ಯವಾದರೆ ಪ್ರಾಣ ತೆಗೆಯುತ್ತಾರೆ ಹೊರತು ಪ್ರಾಣ ಯಾರು ಕೊಡ್ತಾರೆ ಹೇಳಿ ಪ್ರಿಯರೇ? ಒಳ್ಳೆಯವರಿಗೋಸ್ಕರ ಆದ್ರೆ ಯಾರಾದರೂ ಏನಾದರೂ ಮಾಡ್ತಾರೆ. ದೇಶ ಸಂರಕ್ಷಣೆಗೋಸ್ಕರ ಪಾಪ ಮಿಲಿಟರಿಯಲ್ಲಿದ್ದವರು ಪ್ರಾಣ ಕೊಡ್ತಿದ್ದಾರೆ, ಅದು ಬೇರೆ ವಿಷಯ. ಆದರೆ ಪಾಪಿಗಳಾಗಿರುವ ನಮ್ಮನ್ನು, ದೋಷಿಗಳಾಗಿರುವ ನಮ್ಮನ್ನು, ದೇವರನ್ನು ಅರಿಯದೇ ಮತ್ತು ತನ್ನನ್ನು ಬಾಧಿಸುವವರಿಗೋಸ್ಕರ ಯೇಸು ತನ್ನ ರಕ್ತವನ್ನೇ ಸುರಿಸಿದ್ದಾರೆ. ನೋಡಿ ಪ್ರಿಯರೇ, ರಕ್ತವೇ ಪ್ರಾಣ ಎಂದು ಬೈಬಲ್ ಹೇಳ್ತದೆ. ಯೇಸು ಕ್ರಿಸ್ತನು ತನ್ನ ರಕ್ತ ಸುರಿಸಿದ್ದಾರೆ ಎನ್ನುವುದಾದರೆ ತನ್ನ ಪ್ರಾಣವನ್ನು ನಮಗಾಗಿ ಕೊಟ್ಟಿದ್ದಾರೆ, ನಮಗೋಸ್ಕರ ಕೊಟ್ಟಿದ್ದಾರೆ, ತನ್ನ ಪ್ರಾಣವನ್ನೇ ಅರ್ಪಿಸಿಕೊಟ್ಟಿದ್ದಾರೆ. ವಾಕ್ಯ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ. ಅದಕ್ಕೆ ಮರಣವು ಎಲ್ಲರಿಗೂ ಸುತ್ತಿಕೊಂಡಿತು. ಯಾಕೆಂದರೆ ನಮ್ಮ ಬ್ಲಡ್ ಪಾಯ್ಸನ್ ಆಗ್ಬಿಟ್ಟಿತು. ಆದಾಮ ಹವ್ವ ಅವರ ಸ್ವಭಾವ ಕೆಟ್ಟ ಸ್ವಭಾವ ಆಗಲು ಕಾರಣ, ಆ ದಿನ ಸರ್ಪ ಕಹಿ ಹಿಂಡಿತು, ವಿಷ, ದೇವರಿಗೆ ವಿರುದ್ಧವಾದ ವಿಷಯಗಳನ್ನು ಹಿಂಡಿತು, ಸುಳ್ಳು ಹೇಳಿ ಅವರನ್ನು ಮೋಸಗೊಳಿಸಿತು. ಆ ಹಾವಿನ ಕಡಿತಕ್ಕೆ ಗುರಿಯಾದವರು ಪಾಯ್ಸನಸ್ ಬ್ಲಡ್ನಿಂದಲೇ ಬದುಕುತ್ತಿದ್ದಾರೆ. ನೋಡಿ ಪ್ರಿಯರೇ, ಒಂದು ನಾಗರ ಹಾವು ಕಡಿಯುವುದಾದರೆ 23 ಸೆಕೆಂಡ್ಸ್ ಒಳಗಾಗಿ ನೆಗ್ಲೆಕ್ಟ್ ಮಾಡುವುದಾದರೆ ಆ ರಕ್ತದೊಳಗೆ ಬೆರೆತಂತಹ ವಿಷ ಶರೀರದ ಎಲ್ಲಾ ಭಾಗದಲ್ಲಿ ಹರಡುತ್ತದಂತೆ. ಅದಕ್ಕೆ ತಕ್ಷಣವೇ ಅವರು ನೊರೆಯನ್ನು ಕಕ್ಕಿ ಸತ್ತೋಗುತ್ತಾರೆ, ಇಫ್ ಯು ಡೋಂಟ್ ಟೇಕ್ ಇಮಿಡಿಯೇಟ್ ಆಕ್ಷನ್. ಆದರೆ ಆದಾಮ ಹವ್ವ ಅವರಿಗಿದ್ದಂತಹ ಆ ವಿಷ, ಆ ಪಾಪ ಸ್ವಭಾವ, ಆ ದೇವರಿಗೆ ವಿರುದ್ಧವಾದ ಸ್ವಭಾವ, ಅದೇ ಸ್ವಭಾವ ನಮ್ಮ ಸ್ವಭಾವದೊಳಗೂ ಬಂದಿದೆ. ಈಗ ಜೀನ್ಸ್ ಅನ್ನುತ್ತಾರಲ್ಲವೇ, ವಿ ವೇರ್ ಆಲ್ ಲಿವಿಂಗ್ ವಿತ್ ಪಾಯ್ಸನಸ್ ಬ್ಲಡ್. ಪಾಪದ ನಿಮಿತ್ತ ನಮ್ಮ ರಕ್ತ ವಿಷಭರಿತವಾಯಿತು, ಪಾಪ ಸ್ವಭಾವದಿಂದ ತುಂಬಿಕೊಂಡಿತು. ನಿಮಗೆ ಗೊತ್ತ ಪ್ರಿಯರೇ, ನಮ್ಮ ಹೃದಯ ರಕ್ತವನ್ನು ಪಂಪ್ ಮಾಡುವಾಗ ಪ್ರತಿ ಅವಯವಗಳಿಗೆ ಆ ರಕ್ತ ಸೇರುತ್ತದೆ, ಅದಕ್ಕನುಗುಣವಾಗಿ ಅದು ಕೆಲಸ ಮಾಡುತ್ತೆ. ಆದರೆ ಹಾಗೆ ಸೇರುವ ರಕ್ತ ಅಫ್ಕೋರ್ಸ್ ನಮ್ಮ ಹಾರ್ಟ್ ಕ್ಲೀನ್ ಮಾಡುತ್ತದೆ. ಆದರೆ ಅದರಲ್ಲಿರುವ ಪಾಪ ಸ್ವಭಾವವನ್ನು ಕ್ಲೀನ್ ಮಾಡುವುದಕ್ಕಾಗಿ ಯಂತ್ರಗಳು, ಮಂತ್ರಗಳು ಕೆಲಸಕ್ಕೆ ಬರಲ್ಲ. ಆ ರೀತಿಯಾಗಿ ಬ್ಲಡ್ ಪಾಯ್ಸನಸ್ ಆದಂಥವರಿಗೆ ಒಂದು ರೇಷಿಯೋ ಮೀರಿ ಪಾಯ್ಸನಸ್ ಆದಾಗ ಏನ್ ಮಾಡ್ತಾರೆ ಗೊತ್ತಾ? ಪೂರ್ತಿ ಆ ಬ್ಲಡ್ ತೆಗೆದುಬಿಟ್ಟು ಬೇರೆ ಬ್ಲಡ್ ಹತ್ತಿಸುತ್ತಾರೆ. ಇಫ್ ಇಟ್ ಈಸ್ ಮೈಲ್ಡ್ ಆಗಿರುವಾಗ ಡಯಾಲಿಸಿಸ್ ಮಾಡಿಸುತ್ತಾರೆ. ಹಾಗೆ ಮೇಲಿಂದ ಮೇಲೆ ಮಾಡ್ತಿರ್ಬೇಕು. ಕೆಲವೊಂದು ಟ್ರೀಟ್ಮೆಂಟ್ಗಳಲ್ಲಿ ಪೂರ್ತಿ ಬ್ಲಡ್ ತೆಗೆದುಬಿಟ್ಟು ಹೊಸ ಬ್ಲಡ್, ಬೇರೆಯವರ ಬ್ಲಡ್ ಹತ್ತಿಸುತ್ತಾರೆ. ಆಗ ಹೀ ಈಸ್ ಹೆಲ್ದಿ.
ಬಟ್ ಇದು ಶರೀರ ಸಂಬಂಧವಾದ ಒಂದು ಸಂಗತಿ. ಆ ರಕ್ತದಲ್ಲಿರುವ ಸ್ವಭಾವ, ಆ ರಕ್ತದಲ್ಲಿ ಇರುವಂತಹ ಪಾಪ ಸ್ವಭಾವವನ್ನು ತೆಗೆದುಹಾಕುವುದಕ್ಕಾಗಿ ಬೇರೆ ಯಾರ ರಕ್ತ ತಂದರೂ ಕೂಡ ಯಾವ ಭೇದವಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರು ಅನುಗ್ರಹಿಸುವ ಮಹಿಮೆಯನ್ನು ಕಳೆದುಕೊಂಡರು. ಹಾಗಾಗಿ ಅದು ಎ ಗ್ರೂಪ್ ಆಗಲಿ, ಬಿ ಗ್ರೂಪ್ ಆಗಲಿ, ಸಿ ಗ್ರೂಪ್ ಆಗಲಿ, ಯಾವುದೇ ಆಗಿರಲಿ, ಆದರೆ ಪ್ರತಿಯೊಬ್ಬನ ರಕ್ತವು ಪಾಪದಿಂದ ತುಂಬಿಕೊಂಡಿರುವುದರಿಂದ ಯಾವುದೇ ಮನುಷ್ಯನು ಇನ್ನೊಬ್ಬನಿಗೋಸ್ಕರ ಪಾಪ ಪ್ರಾಯಶ್ಚಿತ್ತ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿಯೇ ನಮ್ಮ ಪ್ರಭು ಯೇಸು ಪಾಪ ಇಲ್ಲದವನಾಗಿ ಕನ್ಯೆಯಾದ ಮರಿಯಳ ಗರ್ಭದಲ್ಲಿ ಉದ್ಭವಿಸಿ, ಪುರುಷನು ಮುಟ್ಟದಿರುವ, ಪುರುಷನನ್ನು ಅರಿಯದಿರುವ, ಪುರುಷನ ಬೀಜವಿಲ್ಲದ ಪರಿಶುದ್ಧನಾಗಿ ಲೋಕದಲ್ಲಿ ರಕ್ತಮಾಂಸದಲ್ಲಿ ಪಾಲುಗಾರನಾಗಿ ನಮ್ಮೆಲ್ಲರ ಪಾಪಗಳನ್ನು ಆತನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ಮರಣವನ್ನು ಆತನು ಜಯಿಸಿ ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿ, ನಮ್ಮನ್ನು ತನ್ನ ಸ್ವಭಾವದಿಂದ ತುಂಬಿಸುವುದಕ್ಕಾಗಿ ತನ್ನ ಶ್ರೇಷ್ಠವಾದ ರಕ್ತವನ್ನು ನಮಗೋಸ್ಕರ ಯೇಸು ಸುರಿಸಿದ್ದಾರೆ. ಇದು ವೇದಾಂತ ಅಲ್ಲ ಪ್ರಿಯರೇ, ಇದೇ ಸತ್ಯ, ಇದೇ ನಿಜ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಪಿತೃ ಪಾರಂಪರ್ಯದಿಂದ, ತಾತ ಮುತ್ತಾತಂದ್ಯರಿಂದ, ಆದಾಮನಿಂದ ಬಂದ ಮತ್ತು ನಮ್ಮನ್ನು ಕಾಡುತ್ತಿರುವ ಪಿತೃ ಪಾರಂಪರ್ಯದಿಂದ ಬಂದಿರುವ ವ್ಯರ್ಥ ನಡವಳಿಕೆಯಿಂದ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಉಂಟಾಗಲಿಲ್ಲ, ಆದರೆ ಯಾವುದೋ ಒಂದು ತಪ್ಪು ಮಾಡಿದಕ್ಕೆ ಪರಿಹಾರ ಉಂಟಾದಂತಲ್ಲ. ಉದಾಹರಣೆಗೆ, ಒಬ್ಬ ಕಳ್ಳ ಸಿಕ್ಕಾಕೊಂಡಾಗ ದಂಡ ಹೊರಿಸ್ತಾರೆ, ಶಿಕ್ಷೆ ವಿಧಿಸ್ತಾರೆ. ಆ ಶಿಕ್ಷೆ ಅನುಭವಿಸಿದ ನಂತರ ಇನ್ನು ಅವನು ಕಳ್ಳತನ ಮಾಡುವುದಿಲ್ಲವೋ, ಮತ್ತೆ ಮಾಡುತ್ತಾನೆ. ಅಪರಾಧಿಗಳಿಗೆ ಶಿಕ್ಷೆ ಬರುತ್ತದೆ, ಆದರೆ ಶಿಕ್ಷಿಸಿದರೂ ಕೂಡ ಇನ್ನೂ ಅಪರಾಧಗಳ ಮೇಲೆ ಅಪರಾಧ ಮಾಡ್ತಿದ್ದಾರೆ. ಅಪರಾಧ ಮಾಡಲಾರದಂತಹ ಶಕ್ತಿ ಅವರಿಗಿಲ್ಲ. ಅದಕ್ಕಾಗಿಯೇ ನಮಗೆ ನಮ್ಮ ತಪ್ಪಿಗೆ ಒಂದು ದಂಡ ಕಟ್ಟಿದ್ದಕ್ಕೆ ನಮ್ಮ ಸ್ವಭಾವ ಮಾರ್ಪಡುವುದಿಲ್ಲ. ನಾವು ಪಾಪ ಮಾಡಿದ ಮೇಲೆ ದೇವರ ಸನ್ನಿಧಿಗೆ ಹೋಗಿ ಅವುಗಳನ್ನು ತೊಲಗಿಸಿಕೊಳ್ಳಲು ಕೊಬ್ರೆ ಒಡೆಯುವುದು, ಕ್ಯಾಂಡಲ್ ಹಚ್ಚುವುದು, ನಮಸ್ಕರಿಸುವುದು, ಮೊಕ್ಕಿಕೊಳ್ಳುವುದು, ಹೀಗೆ ಮಾಡುವುದರಿಂದ ನಮ್ಮ ಸ್ವಭಾವ ಮಾರ್ಪಡಲ್ಲ. ಆ ಪಿತೃ ಪಾರಂಪರ್ಯದಿಂದ ಬಂದ ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಬಿಡುಗಡೆಯಾದದ್ದು ನಶಿಸಿ ಹೋಗುವ ವಸ್ತುಗಳಾಗಿರುವ ಬೆಳ್ಳಿ ಬಂಗಾರದಿಂದ ಅಲ್ಲ, ಅಮೂಲ್ಯವಾದ ರಕ್ತದಿಂದ, ಅಂದರೆ ನಿರ್ದೋಷವೂ ನಿಷ್ಕಳಂಕವಾಗಿರುವ ಯಜ್ಞದ ಕುರಿಯಾದ ತನ್ನ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ರಕ್ತದಿಂದಲೇ ವಿಮೋಚಿಸಲ್ಪಟ್ಟಿದ್ದೀರಿ ಎಂದು ನೀವು ಬಲ್ಲಿರಲ್ಲವೇ. ಅಮೂಲ್ಯವಾದ ರಕ್ತದಿಂದ, ಕ್ರಿಸ್ತನ ರಕ್ತದಿಂದ, ದೋಷವಿಲ್ಲದ ಕ್ರಿಸ್ತನ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಹಳೆ ಸ್ವಭಾವ, ಹಳೆ ನೇಚರ್, ಹಳೆ ಪಾಪ, ನಮ್ಮ ಶರೀರದಲ್ಲಿರುವ ವಿಷಭರಿತವಾದ ಪಾಪದ ಚಟಗಳು, ಪಾಪದ ಆಲೋಚನೆಗಳು, ಅವುಗಳೊಳಗಿಂದ ನಾವು ಬಿಡುಗಡೆ ಹೊಂದಿ ಆತನ ಅಮೂಲ್ಯವಾದ, ನಿರ್ದೋಷವಾದ, ನಿಷ್ಕಳಂಕವಾದ, ಯಾವ ಪಾಪವಿಲ್ಲದಂತಹ, ಯಾವ ನೀಚವಾದ ಸ್ವಭಾವವಿಲ್ಲದಂತಹ ಪರಿಶುದ್ಧ ರಕ್ತವು ನಮ್ಮೊಳಗೆ ಪ್ರವಹರಿಸಿದಾಗ ನಾವು ಕೂಡ ಪರಿಶುದ್ಧರಾಗುತ್ತೇವೆ. ನಾವು ಕೂಡ ವಿಮೋಚಿಸಲ್ಪಡುತ್ತೇವೆ. ಸೈತಾನನ ಕಟ್ಟುಗಳಿಂದ ಬಿಡುಗಡೆ ಹೊಂದುತ್ತೇವೆ. ಯೇಸುವಿನ ರಕ್ತ ಎಂಬ ಮಾತಿನಲ್ಲಿಯೇ ಶಕ್ತಿಯಿದೆ. ಯೇಸುವಿನ ರಕ್ತವು, ಯೇಸುವಿನ ನಾಮವು ದುರಾತ್ಮನಿಂದ ಬಂಧಿಸಲ್ಪಟ್ಟವರನ್ನು ಬಿಡಿಸುತ್ತವೆ. ಯೇಸು ಕ್ರಿಸ್ತನ ರಕ್ತವು ನಂಬಿಕೆಯ ಮುಖಾಂತರ ನಮ್ಮ ಮೇಲೆ ನಾವು ಪ್ರೋಕ್ಷಿಸಿಕೊಂಡಾಗ ನಾವು ಶುದ್ಧೀಕರಿಸಲ್ಪಡ್ತೇವೆ. ಯಾಕೆಂದರೆ ಯೇಸು ನಮಗೋಸ್ಕರ ತನ್ನ ರಕ್ತವನ್ನೇ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಸುರಿಸಿದ್ದಾರೆ. ಯೇಸು ಕ್ರಿಸ್ತನ ರಕ್ತವು ಪ್ರತಿ ಪಾಪದಿಂದ ನಮ್ಮನ್ನು ಪವಿತ್ರಗೊಳಿಸಿದೆ ಎಂದು ಕೂಡ ಬೈಬಲ್ ಹೇಳ್ತದೆ. ಒಂದು ಸಾರಿ ನೀವು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವುದಾದರೆ, ನಮ್ಮ ದೇಶದಲ್ಲಿ ಅನೇಕರು ಮಾಡುತ್ತಿರುವ ಹಾಗೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಯಹೂದ್ಯರಿಗೆ ದೇವರು ಕೊಟ್ಟಿರುವ ಆ ಪದ್ಧತಿಯ ಪ್ರಕಾರ ಪ್ರತಿ ಪಾಪಿಗೆ ತನ್ನ ಪಾಪಕ್ಕಾಗಿ ಪಾಪ ಪರಿಹಾರದ ಬಲಿ ಅರ್ಪಿಸಬೇಕಿತ್ತು, ಪರಿಹಾರ ಸಲ್ಲಿಸಬೇಕಿತ್ತು.
ಐಶ್ವರ್ಯವಂತರಾಗಿದ್ದರೆ ಕುರಿ ಮೇಕೆಗಳನ್ನಾದರೂ ಬಲಿ ಅರ್ಪಿಸಬೇಕಿತ್ತು. ಕಡು ಬಡವರಾಗಿದ್ದರೆ ಕನಿಷ್ಠ ಪಾರಿವಾಳದ ರಕ್ತವನ್ನಾದರೂ ಬಲಿ ಅರ್ಪಿಸಬೇಕಾಗಿತ್ತು. ಅದನ್ನು ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 12ನೇ ವಚನ. ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಹೋತ ಹೋರಿಗಳ ರಕ್ತವೂ ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯ ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಏನಂತೆ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಏನಂತ ಹೇಳುತ್ತೆ ನೋಡಿ. ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಹೋತ ಹೋರಿಗಳ ರಕ್ತವು ತಾತ್ಕಾಲಿಕವಾಗಿ ಒಬ್ಬನ ಪಾಪಕ್ಕೆ ಪರಿಹಾರ ಉಂಟು ಮಾಡಬಹುದೇನೋ, ಆದರೆ ಆ ಪಾಪ ದೋಷದಿಂದ, ಆ ಪಾಪ ಸ್ವಭಾವದಿಂದ ಮತ್ತೆ ಅಂತಹ ಪಾಪದ ತಂಟೆಗೆ ಹೋಗಲಾರದ ಹಾಗೆ, ಆ ಪಾಪದ ಆಸೆ ಕೋರಿಕೆಗಳು ಇರಲಾರದ ಹಾಗೆ ಯೇಸು ಕ್ರಿಸ್ತನ ರಕ್ತವು, ಅಮೂಲ್ಯವಾದ ಆತನ ರಕ್ತವು ನಮ್ಮ ಮನಸಾಕ್ಷಿಗಳನ್ನು ಕೂಡ ಶುದ್ಧೀಕರಿಸುತ್ತದೆ. ನಮ್ಮ ಮನಸಾಕ್ಷಿ ಹಾಳಾಗಿ ಹೋಗ್ತದೆ ಪ್ರಿಯರೇ ಬಹಳಷ್ಟು ಸಾರಿ. ಕ್ರಿಯೆಯಲ್ಲಿ ಪಾಪ ಮಾಡದೇ ಇರಬಹುದು, ಬಾಯಿಂದ ಮಾತು ಹೊರಗೆ ಬರದೇ ಇರಬಹುದು, ಆದರೆ ಹೃದಯದಲ್ಲಿರುವ ಆಲೋಚನೆಗಳು, ನೀವು ಒಂಟಿತನದಲ್ಲಿ ಅನೇಕ ಸಾರಿ ದೋಷಿಗಳಾಗಿ ನಿಮ್ಮನ್ನು ನೀವು ಒಪ್ಪಿಸಿಕೊಡುವಂಥವರಾಗಿರ್ತೀರಿ. ನಿಮ್ಮ ಮನಸಾಕ್ಷಿ ದೋಷಾರೋಪಣೆ ಮಾಡುವಾಗ ಅದನ್ನು ತಾಳಿಕೊಳ್ಳಲಾರದಕ್ಕೆ ಅನೇಕರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿದ್ದಾರೆ. ಆ ಮನಸಾಕ್ಷಿಯ ಘೋಷ ಅವರು ತಾಳಲಾರದಕ್ಕಾಗಿ ಅವರು ಹೋಗಿ ಮತ್ತು ಪದಾರ್ಥವಾಗಿರುವ ಬ್ರ್ಯಾಂಡಿಗಾಗಲಿ ವಿಸ್ಕಿಗಾಗಲಿ ಒಪ್ಪಿಸಿಕೊಟ್ಟು ತಮ್ಮ ಮನಸಾಕ್ಷಿ ಬ್ರೇನ್ ಅನ್ನು ಅಮಲೇರಿಸಿಕೊಳ್ತಿದ್ದಾರೆ. ಅದರಿಂದ ಪ್ರಯೋಜನವಿಲ್ಲ. ಮತ್ತೆ ಎದ್ದ ತಕ್ಷಣ ಮತ್ತೆ ಅದೇ ಹೋರಾಟ. ಆದರೆ ಯೇಸು ಕ್ರಿಸ್ತನ ರಕ್ತ ಒಂದು ಸಾರಿ ನಿಮ್ಮ ಮೇಲೆ ಪ್ರೋಕ್ಷಿಸಲ್ಪಡೋದಾದರೆ, ನಿಮ್ಮ ಮೇಲೆ ದೋಷಾರೋಪಣೆ ಮಾಡುವ ಪ್ರತಿ ಪಾಪದಿಂದ ಯೇಸು ನಿಮ್ಮನ್ನು ಕ್ಷಮಿಸಿರೋದ್ರಿಂದ, ನಿಮ್ಮ ಮೇಲೆ ಬರಲಿಕ್ಕಿರುವ ಪ್ರತಿ ಶಿಕ್ಷೆಯನ್ನು ಯೇಸು ತನ್ನ ಮೇಲೆ ಹೊತ್ತುಕೊಂಡಿರೋದ್ರಿಂದ, ಆತನಿಗೆ ಆದ ಗಾಯಗಳಿಂದ ನಮಗೆ ಸ್ವಸ್ಥತೆ ಉಂಟಾಗಿರೋದ್ರಿಂದ, ಮಾನಸಿಕವಾಗಿ, ಶಾರೀರಿಕವಾಗಿ, ಆಧ್ಯಾತ್ಮಿಕವಾಗಿ ನಾವು ಸ್ವಸ್ಥಪಡಿಸಲ್ಪಡ್ತೇವೆ. ಯೇಸು ಕ್ರಿಸ್ತನ ರಕ್ತವು ನಮಗೋಸ್ಕರ ಸುರಿಸಲ್ಪಟ್ಟಿದೆ. ಯೇಸುವಿನ ರಕ್ತದಲ್ಲಿ ನಮಗೆ ಜಯವಿದೆ, ಶುದ್ಧೀಕರಣ ಇದೆ, ನೂತನ ಸ್ವಭಾವವಿದೆ. ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಕ್ಷಮಾಪಣೆ ಆಗುವುದಿಲ್ಲ. ಪಾಪವು ಕೊಡುವ ಸಂಬಳ ಮರಣ. ಮರಣ ಅಂದರೆ ಅಲ್ಲಿ ರಕ್ತ ಸುರಿಸಲ್ಪಡಬೇಕು. ಆದರೆ ಯೇಸು ಕ್ರಿಸ್ತನು ತನ್ನ ರಕ್ತ ಸುರಿಸಿರುವುದರಿಂದ ಈ ದಿನ ನಮ್ಮ ಪಾಪಗಳಿಗೆ ಕ್ಷಮಾಪಣೆ ದೊರಕಿತು, ನಮಗೆ ಶುದ್ಧೀಕರಣ ದೊರಕಿತು. ಪದೇ ಪದೇ ಯೇಸು ಕ್ರಿಸ್ತನು ಬಂದು ಶಿಲುಬೆ ಮೇಲೆ ಮರಣ ಹೊಂದುವ ಅಗತ್ಯವಿಲ್ಲ. ಆದರೆ ಒಂದೇ ಸಾರಿ 26ನೇ ವಚನ ನೋಡಿ. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಒಂದು ಸಾರಿ ಅರ್ಪಿಸಿರುವ ಯಜ್ಞ ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಪಾಪ ವಿಮೋಚನೆ, ಪಾಪ ಕ್ಷಮಾಪಣೆ ಮಾಡಲು ಸಾಧ್ಯವಾಯಿತು. ಇಂಥ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡ್ತಾ ಇದ್ದೀರಾ? ಯೇಸು ಕ್ರಿಸ್ತನ ರಕ್ತದಲ್ಲಿ ನಿಮ್ಮ ಪಾಪಗಳನ್ನು ತೊಳೆದುಕೊಂಡಿದ್ದೀರಾ? ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಯೇಸುವಿನ ರಕ್ತವು ನಮ್ಮ ಪ್ರತಿ ಪಾಪದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸುತ್ತದೆ. ನಿಮ್ಮ ಸ್ವಂತ ಶಕ್ತಿಯಿಂದ ನಿಮ್ಮ ಪಾಪಗಳಿಗೆ ನೀವು ಪರಿಹಾರ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ. ದಾನಗಳು, ಧರ್ಮಗಳು ನಮ್ಮ ಪಾಪದ ಪರಿಹಾರಗಳು ಅಲ್ಲವೇ ಅಲ್ಲ. ನಿಮ್ಮ ಹೃದಯ ತೊಳೆಯಲ್ಪಡಬೇಕು. ಅದಕ್ಕಾಗಿ ನಿರ್ದೋಷವು ನಿಷ್ಕಳಂಕವೂ ಆಗಿರುವ ರಕ್ತವು ನಮಗೋಸ್ಕರ ಸುರಿಸಲ್ಪಟ್ಟಿದೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು
ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲದೆ ಅಮೂಲ್ಯವಾದ ಯಜ್ಞದ ಕುರಿಮರಿಯಾದ ಕ್ರಿಸ್ತನ ರಕ್ತದಿಂದ ನೀವು ವಿಮೋಚಿಸಲ್ಪಟ್ಟಿದ್ದೀರಿ ಎಂಬುದು ನೀವು ಬಲ್ಲಿರಲ್ಲವೇ? ಅರಿತುಕೊಳ್ಳ್ರಿ. ನೀವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರಿ ಎಂಬ ನಂಬಿಕೆಯಿಂದ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ತೊಳೆಯಲ್ಪಟ್ಟು ಆತನ ಸಾಕ್ಷಿಗಳಾಗಿ ಜೀವಿಸಲು ಪ್ರಯತ್ನಿಸಿ. ಯೇಸುಕ್ರಿಸ್ತನ ರಕ್ತದಿಂದ ಸೈತಾನನು ಓಡಿ ಹೋಗ್ತಾನೆ ಮತ್ತು ಸೈತಾನನ ಹೃದಯ ಭಯದಿಂದ ತುಂಬಿಕೊಳ್ಳುತ್ತೆ. ಯೇಸುಕ್ರಿಸ್ತನು ಸುರಿಸಿದ ರಕ್ತದಿಂದ ಪ್ರತಿಯೊಂದು ಪಾಪವನ್ನು ನಾವು ಜಯಿಸುವವರಾಗಿರುತ್ತೇವೆ. ಪಾಪರಹಿತರಾಗಿ ಯೇಸುವಿಗೆ ಇಷ್ಟಕರವಾಗಿ ಜೀವಿಸುವವರಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮಗೋಸ್ಕರ ನೀವು ಮಾಡಿರುವ ಶಿಲುಬೆಯ ಯಜ್ಞಕ್ಕಾಗಿ ನಿಮಗೆ ವಂದನೆಗಳು. ಹೋತ ಹೋರಿಗಳ ರಕ್ತವನ್ನಲ್ಲದೆ ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಾವು ವಿಮೋಚಿಸಲ್ಪಟ್ಟೆವು. ಹಾಗಾಗಿ ನಮ್ಮಲ್ಲಿರುವ ಪಾಪ ಸ್ವಭಾವವನ್ನು ತೆಗೆದುಹಾಕಿ ನೂತನ ಹೃದಯ, ನೂತನ ಸ್ವಭಾವವನ್ನು ಕೊಡ್ತೇನೆಂದಿರುವ ನಿಮ್ಮ ಮಾತು ನಾವು ನಂಬುತ್ತೇವೆ ದೇವರೇ. ಇನ್ನೂ ಅಂತಹ ಅನುಭವವಿಲ್ಲದವರು ಯಾರಿದ್ದಾರೋ ಈ ದಿನ ಅಂಥವರ ಸಂಗಡ ನೀವು ಮಾತಾಡಿದ್ದೀರೆಂದು ನಂಬುತ್ತೇವೆ. ನಮ್ಮ ಹೃದಯವನ್ನೆಲ್ಲ ನಿಮ್ಮ ಸನ್ನಿಧಿಯಲ್ಲಿ ಹೊಯ್ದುಕೊಂಡು ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟು ಈ ಲೋಕದಲ್ಲಿ ನಿಮ್ಮ ಮಗನಾಗಿ ಮಗಳಾಗಿ ಜೀವಿಸಿ ನೀವು ಬರುವಾಗ ಎತ್ತಲ್ಪಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನೆಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೆ ನಿಮ್ಮೆಲ್ಲರಿಗೆ ಜಯ ಕೊಡ್ತಾರೆ. ನೀವು ಕೂಡ ಪ್ರಾರ್ಥಿಸಬೇಕು ಪ್ರಿಯರೇ. ಆ ನಂಬರ್ಗೆ ಫೋನ್ ಕರೆ ಮಾಡಿ ಎತ್ತಿಲ್ಲ ಎಂದು ಬಾಧೆ ಪಡಬೇಡಿ. ಸಾವಿರಾರು ವಾಟ್ಸಪ್ ಮೆಸೇಜ್ ನಾವು ಪಡೆದುಕೊಳ್ತಿದ್ದೇವೆ, ಪ್ರತಿಯೊಂದು ಪರಿಶೀಲಿಸ್ತಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ಕರ್ತನು ತಪ್ಪದೇ ನಿಮಗೆ ಸಹಾಯ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. సౌర్యాన్ని నింపెనురా, తన పక్షము నిలబడిన గెలుపునిదేరా. ధైర్యాన్ని సౌర్యాన్ని నింపెనురా, తన పక్షము నిలబడిన గెలుపునిదేరా.